ಗಂಡಸರು ಪೊಲೀಸರು ಹೆಣ್ಣುಮಕ್ಳಿಗೆ ಹೊಡೆದಿರೋದು, 10-11 ವರ್ಷ ಮಕ್ಕಳಿಗೆ ಕಪಾಳಕ್ಕೆ ಹೊಡೆದಿರೋದು, ಅವರಿಗೆ ಯಾವ ರೀತಿ ಬಟ್ಟೆಯನ್ನು ಹಿಂದೆ ಹರಿದಿರ್ತಕ್ಕಂಥದ್ದು ಇದೆಲ್ಲದೂ ಕೂಡ ಈಗ ತೋರಿಸ್ತಾ ಇದ್ದಾರೆ. ಹಾಗಾದ್ರೆ ಇದು ಸರಿ ಅಂತೀರ? ಇದು ಹೆಡ್ಲೈನ್ಸ್. ಈಗ ಅಲ್ಲಿ ರಾಹುಲ್ ಗಾಂಧಿಯವರಿದ್ರ, ಅಲ್ಲಿದ್ದಿದ್ದು ಈ ದೇಶದ ಭವಿಷ್ಯದ ಮಕ್ಕಳು ಅವರ ಭವಿಷ್ಯಕ್ಕೆ ಉತ್ತರವನ್ನು ಸಿಗದೇ ಇರತಕ್ಕಂಥ ಸಂದರ್ಭದಲ್ಲಿ ಅವರಿಗೆ ಅನ್ಯಾಯ ಆಗಬೇಕಾದ್ರೆ ಅವರು ಹೋರಾಟವನ್ನು ಮಾಡ್ತಕ್ಕಂಥದ್ದು ಪ್ರಜಾಪ್ರಭುತ್ವದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ಹಕ್ಕನ್ನು ಕೊಟ್ಟಿದ್ದಾರೆ. ಆ ಹಕ್ಕಿಗೋಸ್ಕರ ಹೋಗಿದ್ದಾರೆ. ಅವರು ಭಾಳ ಪೀಸ್ಫುಲ್ ಆಗಿದ್ದಾರೆ. ಇದನ್ನು ಪೊಲೀಸ್ ಅವರೇ ಸೆಂಟ್ರಲ್ ಗೌರ್ಮೆಂಟ್ ಅವ್ರದ್ದು ಇಟ್ಕೊಂಡು ಪ್ಲ್ಯಾನ್ ಮಾಡಿದ್ದಾರೆ. ಆಮೇಲೆ ಹಿಂದಿನ ದಿವಸನೂ ಕೂಡ ಅವರೆಲ್ಲರೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ದಾರೆ, ಇಲ್ಲೊಂದು ಲಾರಿ ಇದೆ, ಈ ಲಾರಿಯಲ್ಲಿ ಕಲ್ಲುಗಳಿದ್ದಾವೆ, ಇಲ್ಲೆಲ್ಲ ಈ ಕಡೆಗೆ ಎಲ್ಲೆಲ್ಲಿ ಜನರು ಬರ್ತಾರೆ ಅದೆಲ್ಲದೂ ಕೂಡ ಮಾಡಿದ್ದಾರೆ. ಹಾಗಾದರೆ ಇದನ್ನು ಯಾರು ಪ್ಲ್ಯಾನ್ ಮಾಡಿದ್ದಾರೆ? ಇದು ಏನು ಅಂದರೆ ಇವರು ಹೋರಾಟ ಮಾಡ್ತಾ ಇದ್ದಾರೆ. ಏನು ಮಾಡಬೇಕು? ಸೆಂಟ್ರಲ್ ಗೌರ್ಮೆಂಟ್ ಅವರು ಅವ್ರ ಜೊತೆಗೆ ಒಂದು ಡೈಲಾಗ್ ಮಾಡಬೇಕು, ಮಾತಾಡಿಕೊಂಡು ಏನು ಅಂತ ಹೇಳಬೇಕು. ಆಗುತ್ತೆ, ಇಲ್ಲ ಅವ್ರ ಆಫೀಸರ್ಸ್ನ ಕಳಿಸೋ, ಇಲ್ಲ ನೆಕ್ಸ್ಟ್ ಮಿನಿಸ್ಟ್ರ್ ಕಳಿಸೋ ಮಾಡಬೇಕಾಗತ್ತೆ. ಇವ್ರು ಕರೆಸ್ಕೊಂಡು 4 ತಾಸು ಕೂರಿಸಿ 2 ನಿಮಿಷದೊಳಗೆ ಮಾತಾಡಿ ವಾಪಸ್ ಕೊಟ್ಟು ಒಂದು ಫೋಟೋ ಹೊಡೆದ್ಬಿಟ್ರೆ ನಡ್ಡಾ ಅವ್ರ ಜೊತೆಗೆ ಇಡೀ ದೇಶ ಸೈಲೆಂಟ್ ಆಗಿಬಿಡುತ್ತೆ, ಅವ್ರ ಭವಿಷ್ಯ ಸರಿಯಾಗ್ಬಿಡುತ್ತಾ. 30 ಜನರು ಮಕ್ಕಳು ಸೂಸೈಡ್ ಮಾಡ್ಕೊಂಡ್ರಲ್ಲ ಈ ನೀಟಿನ ಇದೊಳಗೆ. ಹಾಗೆ ಧರ್ಮೇಂದ್ರ ಪ್ರಧಾನ್ ಅವರು ಇದಕ್ಕೆ ಲೆಕ್ಕ ಕೊಡಲ್ಲ ಅಂತ ಹೇಳಿದರೆ ನರೇಂದ್ರ ಮೋದಿ ಅವರು ಕೊಡಬೇಕು. ನರೇಂದ್ರ ಮೋದಿಯವರು BJP ಅವರು ಒಂದು ಟ್ವೀಟ್ ಮಾಡ್ತಾರೆ, ಏನಂತ ಹೇಳಿದರು, ಅವರು ಒಂದೊಂದು ಬಾಡಿಯಲ್ಲಿರ್ತಕ್ಕಂಥ ಒಂದೊಂದು ಅಂಶನೂ ಕೂಡ ಈ ದೇಶದ ಯುವಕರಿಗಂತ. ಅದಕ್ಕೆ ನಿನ್ನೆ ಹೊಡೆದಿರೋದ. ನಿನ್ನೆ ಏನಂತ ಹೇಳಿದ್ದಾರೆ ಮಕ್ಕಳವರು, ಇದೇ ಬೆರಳಿಂದ ನಾನು ಮತ ಹಾಕಿದ್ದೆ, ಇದೇ ಬೆರಳನ್ನ ಈ BJP ಸರ್ಕಾರದವರು ಮುರಿದಿದ್ದಾರೆ ಅಂತೇಳಿ ಅಲ್ಲಿಗೆ ಏನು ಮೆಸೇಜನ್ನು ಕೊಡ್ತಾ ಇದ್ದಾರೆ ಮಕ್ಕಳು, ಏನು ವಾರ್ನಿಂಗ್ ಕೊಡ್ತಾ ಇದ್ದಾರೆ BJP ಅವರಿಗೆ, ನರೇಂದ್ರ ಮೋದಿ ಅವರಿಗೆ. ಆಯ್ತಪ್ಪ, ಒಂದು ಡೈಲಾಗ್ ಅಷ್ಟೇ ಕೇಳ್ತಾ ಇರೋದು. ನರೇಂದ್ರ ಮೋದಿ ಅವರು ಬೇರೆ ದೇಶಕ್ಕೆ ಹೋಗ್ತಾರಲ್ಲ, ಬೇರೆ ದೇಶಕ್ಕೆ ಹೋದಾಗ ಏನು ಇಷ್ಟಗಲ ಕೈಯನ್ನು ಅಗಲ ಮಾಡಿಕೊಂಡು ಅವ್ರಿಗೆ ಹೋಗಿ ಶೇಕ್ ಹ್ಯಾಂಡ್ ಮಾಡಿ ಹಲ್ಕಿಸ್ಕೊಂಡು ಶೇಕ್ ಹ್ಯಾಂಡ್ ಹೊಡ್ಕೊಂಡು ಏನೇನೋ ಮಾತಾಡ್ತಾರೆ. ನಿಮಗೂ ಅರ್ಥ ಆಗಲ್ಲ, ಅದನ್ನು ಅನುವಾದನೂ ಮಾಡೋಕ್ಕಾಗಲ್ಲ. ಯಾಕಂದರೆ ಅವ್ರು ಏನು ಮಾತಾಡ್ತಾರೆ ಅಂತೇಳಿ ನಿಮಗೂ ಕೇಳಲ್ಲ, ಅದನ್ನು ಮ್ಯೂಟು ಮಾಡಿಬಿಡ್ತಾರೆ ಬೇಕಾದರೆ. ಅದೇ ಆ ಹಕ್ಕನ್ನು ಕೊಟ್ಟಿರ್ತಕ್ಕಂಥವ್ರು ಯಾರು ಕೊಟ್ಟರು ಅವರಿಗೆ ಆ ಹಕ್ಕು? ಅಲ್ಲಿ ಹೋಗಿ ನೀವು ಆ ದೇಶಕ್ಕೆ ಹೋಗಿ ಆ ಪೇಟ ಹಾಕ್ಕೊಳ್ತಾರೆ, ಶೋಕಿ ಮಾಡ್ತಾರೆ. ಇಲ್ಲ ನಮ್ಮ ದೇಶದಲ್ಲಿ ಯಾರಾದರೂ ಮಕ್ಕಳಿಗೆ ಇಲ್ಲ ಯಾವ್ದಾದ್ರು ಸಂದರ್ಭದಲ್ಲಿ ಇವ್ರು ಹಲ್ಕಿಸ್ದಿರೋದು ನೋಡಿದ್ದೀರಾ? ಯಾಕೆ ಈ ಭಾಷೆನ ಈ ಪದನ ಯೂಸ್ ಮಾಡ್ತಾ ಇದ್ದೀನಿ ಅಂದರೆ ಆ ಮಕ್ಕಳಿಗೆ ಅಮಾಯಕರಿಗೆ, ನೀಟಲ್ಲಿರೋರೆಲ್ಲ ಅಲ್ಲದೇ ಇರೋರೆಲ್ಲ ಬಂದಿದ್ದಾರೆ. ಈ ದೇಶದೊಳಗೆ ಹೋರಾಟ ಆಗಬೇಕಾದ್ರೆ ಹೋರಾಟ ಅನ್ನೋದು ಅದಕ್ಕೆ ಜಾತಿ ಮತ ಧರ್ಮ ಇರೋದಿಲ್ಲ. ಹೋರಾಟಕ್ಕೆ ಎಲ್ಲರ ಸಹಕಾರ ಬೇಕಾಗ್ತದೆ. ಪೀಸ್ಫುಲ್ಲಲ್ಲಿ ಮಾಡಬೇಕು ಅಂಥೇಳಿ ಶಾಂತಿಯುತವಾಗಿ ಮಾಡಬೇಕಂತ ಮಹಾತ್ಮ ಗಾಂಧಿಯವರು ಫ್ರೀಡಮ್ ಕೊಟ್ಟಿರೋದು. ಆ ಫ್ರೀಡಮ್ನ ಕಿತ್ಕೊಳ್ಳೋರು ಯಾರು ಅಂದರೆ ಇವ್ರು ಭಾರತೀಯ ಜನತಾ ಪಾರ್ಟಿಯವರು. ಸ್ಪ್ರೇ ಹೊಡೆದಿದ್ದಾರೆ ಪೊಲೀಸರಿಗೆ, ಆ ಕಾರಣದಿಂದ ಲಾಠಿ ಚಾರ್ಜ್ ಶುರು ಆಗಿದ್ದು. ಯಾವುದು ಸ್ಪ್ರೇ ಹೊಡೆದಿದ್ದಾರೆ ಮಕ್ಕಳು? ನಿಮ್ಮ ಹತ್ರ ಪ್ರೂಫ್ ಇದೆಯಾ? ಅಲ್ಲ, ನಿಮ್ಮ ಹತ್ರ ಪ್ರೂಫ್ ಇದೆಯಾ? ಒಂದು ನಿಮಿಷ. ಅಲ್ಲ, ಅದು ಯಾವ ಟೈಮಲ್ಲಿ ಆಗಿದೆ ಅಂತ ಅದು ಎನ್ಕ್ವೈರಿ ಆದಮೇಲೆ ತಾನೇ ಮಾಡೋದು. ಆಯಿತು, ಪೆಪ್ಪರ್ ಸ್ಪ್ರೇ ಹೊಡೆದವನಿಗೆ ಹಾಕಿ ಒಳಗಡೆ ಒದ್ದು ಹಾಕಿ. ಬೇರೆಯವ್ರಿಗೆ ಯಾಕೆ ಹೊಡಿತಾ ಇದ್ದೀರಾ ನೀವು? ಆಮೇಲೆ ಗಂಡಸರು ಪೊಲೀಸರು ಹೆಂಗಸರಿಗೆ ಹೊಡೆಯೋದಕ್ಕೆ ಏನು ಅಧಿಕಾರ ಇದೆ? ತಾಯಿ ಮಗಳು ಬಂದರೆ ತಾಯಿಗೆ ಹೊಡಿತಾ ಇದ್ದಾರೆ ಮಗಳು ಎದುರುಗಡೆ. ಅದು ನಡೀತಾನೆ ಇದೆ. ಅದಕ್ಕೆ ಅನಿವಾರ್ಯವಾಗಿ ರಾಹುಲ್ ಗಾಂಧಿಯವರು ಯಾಕೆ ಪ್ರೈಮ್ ಮಿನಿಸ್ಟರ್ ಬಾಗಿಲಿಗೆ ಹೋಗಿದ್ದು ಅಂದರೆ ಪಾರ್ಲಿಮೆಂಟಲ್ಲಿ ಅಲ್ಲಲ್ಲ ಚರ್ಚೆಗೆ ಅವಕಾಶ ಕೊಡಲ್ಲ. ಖರ್ಗೆ ಸಾಹೇಬರು ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದರೆ ಎದುರುಗಡೆ ಇರೋರು ಹಲ್ಕಿಸಿತಾರೆ. ಆ 30 ಮಕ್ಕಳು ಸತ್ತರಲ್ಲ, ಇದೇ ಇದಕ್ಕೆ ನರೇಂದ್ರ ಮೋದಿ ಅವ್ರ ಕಾರಣ ಆಗೋದಿಲ್ಲ. ಇಲ್ಲಿ CT ಅವ್ರು ಹೇಳಿದರು ಬೇರೆ ಟೈಮಲ್ಲಿ ಯಾರು ಸತ್ತೇ ಹೋಗಿಲ್ಲ ಅಂತೇಳಿ. ಆದರೆ ನೀವು ಸತ್ತು ಹೋಗಿಲ್ಲ ಅಂತೇಳಿ ನೀವು ಸಮಾನತೆಯನ್ನು ಸಮರ್ಥನೆ ಮಾಡ್ಕೊಳ್ತೀರಾ CT ರವಿ ಅವರೇ? ಯಾಕೆಂದರೆ ಅವರಿಗೆಲ್ಲ ಇದು ಅನುಭವ ಇದೆ. ಅವರಿಗೆ ಈ ದತ್ತಪೀಠ ಎಲ್ಲ ಹೋಗಿ ಗುಡ್ಡದ ಮೇಲೆಲ್ಲ ಕುತ್ಕೊಂಡು ಭಜನೆ ಮಾಡಿಕೊಂಡು ಅವರಿಗೆಲ್ಲ ಅದು ಅನುಭವ ಇದೆ. ಭಾವನಾತ್ಮಕವಾಗಿ ಜನರನ್ನ ತಗೊಳ್ತಾರೆ. ಇದೇ ಭಾವನಾತ್ಮಕವಾಗಿ ಯಾರು ಮಕ್ಕಳು ಯುವಕರು ಇವ್ರಿಗೆ ಸಹಕಾರವನ್ನು ಕೊಟ್ಟಿದ್ದರು, ಇದೇ ಮಕ್ಕಳು ಇವರನ್ನು ಈ ಸರ್ಕಾರನ ಬೀಳಿಸ್ತಾರೆ. ನೋಡ್ತಾ ಇರ್ರಿ, ಈ ಸರ್ಕಾರದ ಭಾವನೆ ಬದಲಾವಣೆ ಆಗೋದಿಲ್ಲ. ಇವರು ಬೀಳೋವರೆಗೂ ನನಗನ್ಸುತ್ತೆ ಈ ದೇಶದ ಭವಿಷ್ಯದ ಮಕ್ಕಳು ಹೋರಾಟ ಮಾಡಬೇಕಾಗ್ತದೆ. ರಾಹುಲ್ ಗಾಂಧಿ ಅವರು ಏನು ಮಾಡಿದ್ದಾರೆ, ಅವರಿಗೆ LOP ಅಂದರೆ ಲೀಡರ್ ಆಫ್ ಅಪೋಸಿಷನ್ ಯಾವತ್ತೂ ಕೂಡ ಶ್ಯಾಡೋ ಸರ್ಕಾರಗಳಿದ್ದಂಗೆ ಅವ್ರು ಒಳ್ಳೆಯವರು ಕೆಟ್ಟವರು ಅಂತ ಹೇಳಿ ಬರೋದಿಲ್ಲ. ಅವ್ರು ಆಯ್ಕೆ ಆಗಿ ಒಂದು ಸ್ಥಾನವನ್ನು ಕೊಟ್ಟಿರ್ತಾರೆ. ಅದಕ್ಕೆ ಒಂದು ಕಾನ್ಸ್ಟಿಟ್ಯೂಷನ್ ವ್ಯಾಲ್ಯೂ ಇರ್ತದೆ. ಅವ್ರು ಈ ರೀತಿ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅವ್ರದ್ದೇ ಆಗಿರ್ತಕ್ಕಂಥ ಗೌರವವನ್ನು ಕೊಡಬೇಕಾಗತ್ತೆ. ಈ ರೀತಿ ಮಾಡಿದಾಗ ಹೆಂಗೆ ಮಾಡ್ತೀರಾ ನೀವು? ಮೊನ್ನೆ ಪ್ರಹ್ಲಾದ್ ಜೋಶಿ ಬೆಂಗಳೂರಲ್ಲಿದ್ದಾಗ ಕಾಂಗ್ರೆಸ್ನವ್ರಿಗೆ ಏನೇ ಆದ್ರೂ ಮೋದಿನೇ ತರ್ತಾರೆ. ಆದ್ರೆ ಲೀಡರ್ ಆಫ್ ಅಪೋಸಿಷನ್ ರಾಹುಲ್ ಗಾಂಧಿ ಪ್ರಹ್ಲಾದ್ ಜೋಶಿ ನೀವು ಬೇರೆ ಏನು ನರೇಂದ್ರ ಮೋದಿ ಅವ್ರು ಹೋಗಿ ಹಲ್ಕಿಸಿದಾಗ ಏನು ಮಾತಾಡಿದ್ರು ಅಂತ ನಿಮಗೇನಾರು ಗೊತ್ತಂತ? ನರೇಂದ್ರ ಮೋದಿ ಅವ್ರು ಹೋಗಿ ಬೇರೆ ದೇಶಕ್ಕೆ ಹಲ್ಕಿಸ್ತಾರಲ್ಲ, ಈ ದೇಶದೊಳಗೆ ಯಾಕೆ ಹಲ್ಕಿಸಿಯಲ್ಲಂತೆ?
ಪ್ರಹ್ಲಾದ್ ಜೋಶಿ ಅವ್ರಿಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅವ್ರು ಯಾಕೆ ಗೊತ್ತಾ ನರೇಂದ್ರ ಮೋದಿಯವ್ರ ಬಗ್ಗೆ, ಅವ್ರು ಓಟ್ ಕೇಳೋದು ನರೇಂದ್ರ ಮೋದಿಯವ್ರ ಬಗ್ಗೆನೇ. ಇವ್ರು ಯಾರೋ ಉತ್ತರ ಕೊಡೋದಿಲ್ಲ. ಅವರೇನು ಅವ್ರ ಮುಖಕ್ಕೆ ಯಾವನಾರು ಓಟ್ ಹಾಕಿದ್ದಾನೆ ಅಂದ್ಕೊಂಡಿದ್ದೀರಾ? ನರೇಂದ್ರ ಮೋದಿಯವ್ರ ಮುಖಕ್ಕೆ ಓಟ್ ಬಂದಿದೆ ಅಂತ ಹೇಳಿದರೆ ಅವ್ರು ಅದೇ ಹೇಳಿತ್ತಾನೆ, ನನ್ನ ಮುಖ ಬೇಡ ನರೇಂದ್ರ ಮೋದಿಯವ್ರ ಮುಖ. ಹಾಗಾದ್ರೆ ಈ ದೇಶದೊಳಗೆ ಯಾರಿಗೆ ಕೇಳಬೇಕು? ನರೇಂದ್ರ ಮೋದಿಯವ್ರಿಗೆ ಕೇಳಬೇಕು ತಾನೆ. ನರೇಂದ್ರ ಮೋದಿಯವರು ಎಲ್ಲಿದ್ದಾರೆ? ರಾಹುಲ್ ಗಾಂಧಿ ಅವ್ರು ಹೊರದೇಶಕ್ಕೆ ಹೋದಾಗ ನೀವು ಪ್ರಶ್ನೆ ಹಾಕ್ತೀರಿ, ಅವ್ರು ಸ್ವಂತ ಹೋಗ್ತಾರೆ, ನೀವು ಯಾರು ಕೇಳೋದಕ್ಕೆ? ನರೇಂದ್ರ ಮೋದಿಯವ್ರು ಹೊರಗಡೆ ಹೋದಾಗ ನಮ್ಮ ದೇಶದ ಒಬ್ಬ ಪ್ರಧಾನಮಂತ್ರಿ ಹೋಗೋದು, ಅದೇ ಪ್ರಧಾನಮಂತ್ರಿ ವಾಪಸ್ ಬಂದಾಗ ಯಾರು ಅವರಿಗೆ ಮತ ಹಾಕಿ ಗೆಲ್ಲಿಸಿರ್ತಾರೆ ಅವ್ರ ಎದುರುಗಳೇ ಮಾನವೀಯತೆಯನ್ನು ತೋರಿಸ್ರಿ. ನೀವು ಹಲ್ಕಿಸಿಯೋದು ಬೇಡ. ನನಗೂ ಕೂಡ ಒಬ್ಬ ಈ ದೇಶದ ಪ್ರಜೆಯಾಗಿ ಹಲ್ಕಿಸಿಯೋ ಪದ ಇದೆಯಲ್ಲ, ನನಗೂ ಸಂತೋಷ ತರಲ್ಲ. ಅನಿವಾರ್ಯವಾಗಿ ಅವ್ರ ಎದುರುಗಡೆ ಇದೇ ರೀತಿ ಮಾತಾಡಬೇಕಾಗುತ್ತೆ. ಯಾಕೆಂದರೆ ಆ ಸಂದರ್ಭ ತಂದಿಟ್ಟಿದ್ದಾರೆ. ಇದಕ್ಕೆ ಕಾರಣಕರ್ತರು ನರೇಂದ್ರ ಮೋದಿಯವರೇ. ವಿಶ್ವಾಸ ಭಾವನಾತ್ಮಕದ ಮೇಲೆ ವಿಶ್ವಾಸದಿಂದ ಮತ ಹಾಕ್ಕೊಂಡಿರೋದಕ್ಕೆ ದ್ರೋಹ ಮಾಡಿರೋರು ಯಾರು ಅಂದರೆ ನರೇಂದ್ರ ಮೋದಿ ಆ್ಯಂಡ್ ಗ್ಯಾಂಗ್. ಸರ್, ಈ ಎಲ್ಲ ಪ್ರತಿಭಟನೆ, ಈ ಎಲ್ಲ ಹೋರಾಟದ ಸಂದರ್ಭದಲ್ಲಿ ಬಿಜೆಪಿ ಕೇಂದ್ರ ಸರ್ಕಾರ ರೆಸ್ಪಾಂಡ್ ಮಾಡ್ತಿರೋ ರೀತಿಯನ್ನು ನೋಡಿದ್ರೆ ಏನು ಅನ್ಸುತ್ತೆ ಸರ್? ಇಲ್ಲ, ಇದೇನಂದರೆ ಈಗ ಬಿ ಜೆ ಪಿ ಅನ್ನೋದು ಭಾರತೀಯ ಜನತಾ ಪಾರ್ಟಿ ಅಂತ ಸೃಷ್ಟಿ ಆದ್ರೂ ಕೂಡ ಅವರ ಭಾವನಾತ್ಮಕ, ಅವರ ವರ್ಚಸ್ಸು ಎಲ್ಲ ನೋಡಿದರೆ 1947ಕ್ಕಿಂತ ಮುಂಚೆ ಬ್ರಿಟಿಷರ್ಸ್ ಹಿಂಗೆ ಮಾಡೋರು. ಯಾರು ಬಂದು ಹೋರಾಟ ಮಾಡಬೇಕಾದ್ರೆ ಪೀಸ್ಫುಲ್ಲಾಗಿ ಮಾಡಬೇಕಾದ್ರೆ, ಮಹಾತ್ಮ ಗಾಂಧಿಯವರು ಪೀಸ್ಫುಲ್ಲಾಗಿ ಮಾಡಬೇಕಾದ್ರೆ ಪಂಜಾಬಲ್ಲೂ ಕೂಡ ಅಲ್ಲ, ಇದು ನಾವು ಮಾತಾಡ್ತಿದ್ದಂಗೆ ನಿನ್ನೆ ರೈತರು ಕೂಡ ಹೋರಾಟ ಮಾಡ್ತಾ ಇದ್ದಾರೆ. ಹೋರಾಟಗಳು ಯಾಕೆ ಸೃಷ್ಟಿ ಆಗ್ತಾ ಇದ್ದಾವೆ? ಕೇಂದ್ರ ಸರ್ಕಾರದ ವಿರುದ್ಧ ಯಾಕೆ ಸೃಷ್ಟಿ ಆಗ್ತಾ ಇದೆ? ಯುವಕರು ಯಾಕೆ ಇದನ್ನು ಹೈಯಾಗಿ ತಗೊಳ್ತಾ ಇದ್ದಾರೆ? ಸೊ ನನಗನ್ಸುತ್ತೆ ಇವ್ರ ಭಾವನೆ ಹೆಂಗಿದೆ ಅಂದರೆ, ಬ್ರಿಟಿಷ್ ಜನತಾ ಪಾರ್ಟಿ ಅಂದರೆ ಈ ಭಾರತೀಯ ಜನತಾ ಪಾರ್ಟಿ. ಬ್ರಿಟಿಷರ್ಸು ಹಿಂಗೆ ಮಾಡೋರು. ಅವರು ಬೇರೆ ದೇಶದಿಂದ ಬಂದು ನಮ್ಮ ದೇಶವನ್ನು ಒಡೆದಾಳಿ ಬಿ ಜೆ ಪಿಯವರು ಏನು ಮಾಡಿದರು? ಇವತ್ತು ಆಯಿತು, ಟಿ ಎಮ್ ಸಿನ ಏನು ಮಾಡ್ತಾ ಇದ್ದಾರೆ? ಹೊಡಿತಾ ಇದ್ದಾರೆ. ಎಲ್ಲ ಪಕ್ಷನೂ ಹೊಡಿತಾ ಇದ್ದಾರೆ, ಅವ್ರ ಸ್ವಾರ್ಥಕ್ಕೆ ಹೊಡಿತಾ ಇದ್ದಾರೆ. ಅಂದರೆ ಒಡೆದು ಈ ದೇಶವನ್ನು ಆಳ್ತಕ್ಕಂಥ ಸಿಸ್ಟಮ್ಮು ಬ್ರಿಟಿಷರ್ಸಿಂದ ಕಲ್ತ ಮೇಲೆ ಭಾರತೀಯ ಜನತಾ ಪಾರ್ಟಿಯವರ ಆ್ಯಕ್ಟಿವಿಟಿ ಹಾಗೆ ಇರ್ತದೆ. ಅವ್ರಿಗೆ ಮಾನವೀಯತೆ ಇರೋದಿಲ್ಲ. ನಮ್ಮ ಪೊಲೀಸರಿಂದನೇ ನಮ್ಮ ಜನರಿಗೆ ಹೊಡೆಸಿದ್ರು. ಅವಾಗಲೂ ಕೂಡ ಫೈರಿಂಗ್ ಮಾಡಬೇಕಾದ್ರೆ ನಮ್ಮ ದೇಶದವರೇ ನಮ್ಮವ್ರ ಮೇಲೇ ಫೈರಿಂಗ್ ಮಾಡಿದ್ದು. ಎಲ್ಲರೂ ಬಂದು ಬ್ರಿಟಿಷರ್ಸ್ ಮಾಡಲಿಲ್ಲ. ಅವಾಗ ಅದೇ ಸಿಸ್ಟಮ್ನ ಬ್ರಿಟಿಷರ್ಸ್ ನೀವು ಇವಾಗ ಹೋಲಿಕೆ ಮಾಡಿದರೆ ಇದಕ್ಕೆ ಬದಲಾವಣೆನೇ ಇಲ್ಲ. ಇದನ್ನು ಇಲ್ಲೇ ನಿಲ್ಲಿಸಲಿಲ್ಲ ಅಂದರೆ ಇವರು ಲಾಠಿ ತಗೊಳ್ಳಲ್ಲಿ ಬಂದೂಕು ತಗೊಳ್ಳೋರು. ಇವರು ಬಂದೂಕು ಕೊಡಿಸ್ತಾರೆ, ಇವರು ಯಾರಿಗೆ ಬೇಕಾದ್ರೆ ಹೊಡಿಸ್ತಾರೆ. ಅದನ್ನು ನಿಲ್ಲಬೇಕಾಗತ್ತೆ. ನನಗನ್ಸುತ್ತೆ ಇದೆಲ್ಲ ಕಂಪ್ಲೀಟಾಗಿ ಯುವ ಸಮೂಹ ಬದಲಾವಣೆ ಏನು ಬಯಸ್ತದೆ. ಯಾಕೆಂದರೆ ಅವರು ಈ ದೇಶ ಅವ್ರಿಗೆ ಸೇರಬೇಕಾಗಿರೋದು. ನಾವು ಅವ್ರ ಸೇವಕರಾಗಿ ಕೆಲಸ ಮಾಡಬೇಕಾದ್ರೆ ನಾವು ಭಾವನೆಯನ್ನು ಅರ್ಥ ಮಾಡ್ಕೊಂಡು ಹೋಗಬೇಕಾಗತ್ತೆ. ನಾನು ಕೂಡ ಎಕ್ಸಾಮಿನೇಷನ್ ಮಾಡಿದ್ದೀನಿ, 3 ವರ್ಷ ಆಯಿತು. ಹೌದಾ? 3 ವರ್ಷದಲ್ಲಿ ನಾನು ಕೂಡ ನಮ್ಮದು ಏನಾದ್ರು ತಪ್ಪಾದಾಗ ನಾವು ಉತ್ತರ ಕೊಡಬೇಕಾಗತ್ತೆ. ಉತ್ತರನೇ ಕೊಡೋದಕ್ಕೆ ಮುಂದೆ ಬರಲಿಲ್ಲ ಅಂತ ಹೇಳಿದಾಗ ಈ ಭಾವನೆಗಳು ಬೀದಿಗೆ ಬಂದು ಹೋರಾಟ ಆಗ್ತಕ್ಕಂಥದ್ದು ಸಹಜವಾಗಿ ಆಗ್ತದೆ. ಕ್ಯಾಬಿನೆಟ್ಗೆ ಒಂದು ಗ್ರೀನ್ ಸಿಗ್ನಲ್ ಸಿಗುತ್ತೆ ಅನ್ನೋಂಥ ವಿಶ್ವಾಸ ಇತ್ತು. ರಾಜಭವನಕ್ಕೆಲ್ಲ ಇಂಟಿಮೇಷನ್ ಹೋಗಿತ್ತು. ಹೌದು, ಆ ನಿಟ್ಟಿನ ಮೇಲೆ ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬರು, ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ನಮ್ಮ ನಾಯಕರಾಗಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬರು, ಹರಿಪ್ರಸಾದ್ ಸಾಹೇಬರು ಮತ್ತು ಎಲ್ಲರೂ ಕೂಡ ಅಲ್ಲಿಗೆ ಕರ್ಸ್ಕೊಂಡಿದ್ದರು. ಫೈನಲ್ ಮಾಡಿ ಇವತ್ತು ಓತು ತೊಗೊಳ್ಬೇಕು ಅಂತ. ಅದನ್ನ ನಿನ್ನೆ ಡಿ ಕೆ ಶಿವಕುಮಾರ್ ಸಾಹೇಬರು ಹೇಳಿದ ಮೇಲೆ ಈ ಮಾಹಿತಿಯನ್ನು ಹೇಳ್ತಾ ಇದ್ದೀನಿ. ನಮ್ಮ ಪಕ್ಷದೊಳಗೆ ಹೈಕಮಾಂಡ್ ಅವರ ಒಂದು ಫೈನಲ್ ನಿರ್ಧಾರ ಬೇಕಾಗ್ತದೆ. ಒಂದು ಕನ್ಕ್ಲೂಸಿವ್ ಆಗಿ ಸಮಾನತೆಯನ್ನು ತರಬೇಕಂದ್ರೆ ಅದು ಪ್ರಾಕ್ಟೀಸ್ ಯಾವಾಗಲೂ ಕೂಡ, ಅದು ಯಾವುದೇ ರಾಷ್ಟ್ರೀಯ ಪಕ್ಷದಲ್ಲಿ, ಆಮೇಲೆ ನಮ್ಮ ಪಕ್ಷದಲ್ಲಂತೂ ಇದೆ. ಸೊ ಇವತ್ತು ನನಗನ್ಸುತ್ತೆ ನಿನ್ನೆ ಅದು ಆಗದೇ ಇರತಕ್ಕಂಥ ಕಾರಣಕ್ಕೆ ಇವತ್ತೇನು ವಾಪಸ್ ಬರ್ತಾರಾ ಇಲ್ಲ ಮತ್ತೆ ಇವತ್ತು ಚರ್ಚೆಗೆ ಆಗುತ್ತಾ ಇಲ್ಲ 2 ದಿವಸ ಆಗುತ್ತಾ ನನಗೆ ಗೊತ್ತಿಲ್ಲ. ಆದಷ್ಟು ಬೇಗ ಆಗುತ್ತೆ, ಅದು ವಿಶ್ವಾಸ ಇದೆ. ಅದು ಹೈಕಮಾಂಡ್ ಅವ್ರ ನಿರ್ಧಾರದ ಮೇಲೆ ಆಗಲಿ ಅಂತೇಳಿ ನನಗೆ ವಿಶ್ವಾಸ. 60-40 ಫಾರ್ಮುಲಾ ಅಂತ ಹೇಳ್ತಿದ್ದಾರೆ. ಇಲ್ಲ, ನಾನು ನೋಡಿ ಏನಾಗುತ್ತೆ, ನಿಮಗೆ ಯಾರು ಹೇಳಿದರು? ನಿಮಗೆ ನಮ್ಮ ಹೈಕಮಾಂಡ್ ಹೇಳಿದ್ರ? ಡಿ ಕೆ ಶಿವಕುಮಾರ್ ಸಾಹೇಬ್ರು ಹೇಳಿದ್ರ? ಯಾಕೆ ಈ ಥರ ಸೃಷ್ಟಿ ಮಾಡ್ತೀರಾ? ಬಿಟ್ಟುಬಿಡಿ. ಒಳ್ಳೇದು ಅಂತ ಅನ್ಸುತ್ತಾ? ಅಲ್ಲ, ಅವಕಾಶ ಕೊಡಿ. ನಾನು ಹೇಳ್ತಾ ಇದ್ದೀನಲ್ಲ, ಹೈಕಮಾಂಡ್ ಅವರು ಏನೇ ನಿರ್ಧಾರ ತೊಗೊಂಡ್ರೇನೋ ಅದು ಒಳ್ಳೆ ನಿರ್ಧಾರ ತೊಗೊಳ್ತಾರೆ. ಯಾಕೆಂದ್ರೆ ಈಗ ನೀವು 60-40 ಅಂದರೆ ಇವರು ಈಗ 10-10 ಅಂದರು. ಸೊ ಇದನ್ನು ನಾನು ಹೇಳ್ತಾ ಇದ್ದೀನಲ್ಲ, ಇದನ್ನು ಚರ್ಚೆಗೆ ನಾವು ಮಾಡತಕ್ಕಂಥ ಅಧಿಕಾರ ನಮಗಿರೋದಿಲ್ಲ. ಹೈಕಮಾಂಡ್ ಅವರು ಏನು ನಿರ್ಧಾರವನ್ನು ತಗೊಳ್ತಾರೋ ಅದನ್ನ ಪಾಲಿಸ್ಕೊಂಡು ಮುಂದೆ ಹೋಗ್ತಕ್ಕಂಥದ್ದು. ಈ ರಾಜ್ಯಕ್ಕೆ ಭವಿಷ್ಯಕ್ಕೆ ಮಕ್ಕಳಿಗೆ ಈ ಥರ ಅನಾಹುತಗಳಾಗದೇ ಇರತಕ್ಕಂಥ ರೀತಿಯಲ್ಲಿ ಅಧಿಕಾರವನ್ನು ಚಲಾಯಿಸಬೇಕು, ಮಕ್ಕಳಿಗೆ ಸಹಕಾರ ಮಾಡಬೇಕು, ಗ್ಯಾರಂಟಿಗಳು ಮುಂದೆ ಹೋಗಬೇಕು, ಮತ್ತು ಅಧಿಕಾರಕ್ಕೆ ಬರಬೇಕು. ಇದನ್ನು ನೋಡಬೇಕಾಗ್ತದೆ. ಮತ್ತು ಅಧಿಕಾರಕ್ಕೆ ಬಂದು ಒಳ್ಳೆ ಕೆಲಸ ಮಾಡಬೇಕು. ರಾಷ್ಟ್ರದಲ್ಲೂ ಕೂಡ ಅಧಿಕಾರ ಬರತಕ್ಕಂಥ ಸಹಕಾರವನ್ನು ಮಾಡಬೇಕೆ ಹೊರತು ಬೇರೆ ನಮಗೆ ಮಾತಾಡೋದಕ್ಕೆ ಅಧಿಕಾರ ಇಲ್ಲ. ಎರಡು ಫಾರ್ಮುಲಾ ಸತ್ಯ.